ಪ್ರೇರಣೆಯ ಶಕ್ತಿಯನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಅದು ನೊಂದವರ ಜೀವನವನ್ನು ಬದಲಾಯಿಸಬಹುದು. ಮತ್ತೊಬ್ಬರ ಮನಸ್ಸನ್ನು ನೋಯಿಸುವ ಮಾತನ್ನು ಆಡಲೇಬಾರದು. ನಾವು ಆಡುವ ಮಾತಿನಿಂದಲೇ ನಮ್ಮ ಯೋಗ್ಯತೆ ಜನರಿಗೆ ಪರಿಚಯವಾಗುತ್ತದೆ. ಇರಲಿ ನಿನ್ನಲ್ಲಿ ನಿನಗೆ ನಂಬಿಕೆ. ಮುನ್ನಡೆಸುವುದು ನಿನ್ನ ಆ ಆತ್ಮಾಭಿಮಾನ. ಬಲ ನೀಡುವುದು ನಿನ್ನೊಳಗಿನ ಆತ್ಮವಿಶ್ವಾಸ. ಶಕ್ತಿ ಪುಂಜರವಾಗುವುದು ನೀ ತೋರುವ ಗೌರವ. ದಾರಿ ತೋರುವುದು ನೀ ಕಟ್ಟಿದ ನಿನ್ನ ಆ ಕನಸು. ಒಳ್ಳೆಯದನ್ನು ಹುಡುಕಿ ತರುವುದು ನಿನ್ನ ಒಳ್ಳೆ ಮನಸ್ಸು. ಒತ್ತಡವಿಲ್ಲದ ಉದ್ಯೋಗವಿಲ್ಲ, ನಷ್ಟವಿಲ್ಲದ ವ್ಯಾಪಾರವಿಲ್ಲ, ಕಷ್ಟವಿಲ್ಲದ ವ್ಯವಸಾಯವಿಲ್ಲ, ನೋವಿಲ್ಲದ ಸಂಸಾರವಿಲ್ಲ, ಸಮಸ್ಯೆಗಳಿಲ್ಲದ ಮನುಷ್ಯನಿಲ್ಲ. ಇದೆಲ್ಲವನ್ನು ಜಯಿಸುವುದೇ ಜೀವನ. ಇದೆಲ್ಲವನ್ನು ಜಯಿಸುವುದೇ ಜೀವನ. ದೇಹಕ್ಕಾದ ನೋವಿಗೆ ಡಾಕ್ಟರ್ಗಳಿಂದಲೇ ಚಿಕಿತ್ಸೆ ಆಗಬೇಕು. ಮನಸ್ಸಿಗಾದ ನೋವಿಗೆ ನಮ್ಮನ್ನು ಪ್ರೀತಿಸೋರಿಂದ ಚಿಕಿತ್ಸೆ ಆದಾಗಲೇ ಆ ನೋವು ಗುಣಮುಖವಾಗುವುದು. ಬದುಕಲಿ ಎಷ್ಟೇ ನೋವಿದ್ದರೂ ದುಃಖವಿದ್ದರೂ ನಗು ನಗುತ್ತಾ ಸಂಭಾಳಿಸುವುದನ್ನು ಕಲಿಯಬೇಕು. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ. ಪ್ರಯತ್ನವನ್ನು ಎಂದಿಗೂ ನಿಲ್ಲಿಸಬೇಡಿ. ನಿಮ್ಮ ಮೇಲಿನ ಭರವಸೆಯನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ನಿಮ್ಮ ದಿನ ಬಂದೇ ಬರುತ್ತದೆ. ನಿಮ್ಮ ದಿನ ಬಂದೇ ಬರುತ್ತದೆ. ಸ್ನೇಹಕ್ಕಾಗಿ ಪ್ರಾಣ ಕೊಡೋದು ಕಷ್ಟವಲ್ಲ. ಪ್ರಾಣ ಕೊಡುವಂಥ ಸ್ನೇಹ ಸಿಗೋದು ತುಂಬ ಕಷ್ಟ. ಹೆಣ್ಣು ಎಂದರೆ ದೇವತೆ. ಹೆಣ್ಣು ಎಂದರೆ ಸ್ನೇಹದ ಗೆಳತಿ. ಹೆಣ್ಣು ಎಂದರೆ ಪ್ರೀತಿಯ ಸಂಗಾತಿ. ಹೆಣ್ಣು ಎಂದರೆ ಬಾಂಧವ್ಯದ ಒಡತಿ. ಹೆಣ್ಣು ಎಂದರೆ ಬದುಕಿನ ಆರತಿ. ಹೆಣ್ಣು ಎಂದರೆ ಜೀವನ ಜ್ಯೋತಿ. ಜೀವನದ ಕೊನೆಯ ಕ್ಷಣದವರೆಗೂ ಹೆಣ್ಣು ಸ್ನೇಹದ ಸಂಗಾತಿ. ಹಾಗಾಗಿ ಹೆಣ್ಣನ್ನು ಗೌರವಿಸಿ. ಕತ್ತಲನ್ನು ಅಂಧಕಾರವೆಂದು ಭಾವಿಸಬೇಡ. ಅದು ಕ್ಷಣಿಕವಾಗಿ ಬೆಳಕನ್ನು ಮರೆಮಾಚಿದ ಶಕ್ತಿ ಅಷ್ಟೇ. ಮರೆಮಾಚಿದ ಶಕ್ತಿ ಅಷ್ಟೇ. ಪ್ರಯತ್ನ ಯಾವಾಗಲೂ ರಹಸ್ಯವಾಗಿರಲಿ. ಬೆಳೆದ ಫಸಲು ಮಾತ್ರ ಜನರಿಗೆ ಕಾಣಿಸಲಿ. ಜನರಿಗೆ ಕಾಣಿಸಲಿ. ನಿನ್ನ ಗುರಿಯನ್ನು ಸಾಧಿಸಲು ಹೊರಟಾಗ ತುಂಬ ಜನ ಕೆಣಕುತ್ತಾರೆ. ಅವರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ನೀನು ನಿನ್ನ ಗುರಿ ಸಾಧಿಸು. ನಂತರ ನಿನ್ನ ಗುರಿನೇ ಅವರನ್ನು ಕೆಣಕುತ್ತೆ. ಗೆಲುವು ಬಂದಾಗ ಸೋಲು ಸೋಲುತ್ತದೆ. ಬೆಳಕು ಬಂದಾಗ ಕತ್ತಲು ಕಾಣೆಯಾಗುತ್ತದೆ. ನಿಮಗೂ ಒಂದು ಒಳ್ಳೆಯ ಟೈಮ್ ಬಂದೇ ಬರುತ್ತದೆ. ಒಳ್ಳೆ ಜನರನ್ನು ಪರೀಕ್ಷೆ ಮಾಡಬೇಡಿ. ಯಾಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡಲ್ಲ. ಬದಲಿಗೆ ನಿಮ್ಮ ಜೀವನದಿಂದನೇ ದೂರ ಹೋಗ್ತಾರೆ. ಭಿಕ್ಷೆ ಬೇಡಿ ಬದುಕು ಪರವಾಗಿಲ್ಲ. ಆದರೆ ಇನ್ನೊಬ್ಬರ ಮನೆ ಹಾಳು ಮಾಡಿ ಮಾತ್ರ ಬದುಕಬೇಡ. ನೆನಪಿರಲಿ, ಅವರವರಿಗೆ ಬೇಕಾದವರು ಜೊತೆಯಾದಾಗ ನಿನ್ನನ್ನು ಕಡೆಗಣಿಸುತ್ತಾರೆ. ಕೆಟ್ಟ ಸಮಯ ಬದಲಾಗುತ್ತದೆ. ಕಾಲ ನಿಲ್ಲುವುದಿಲ್ಲ. ನಿನಗೂ ಸಮಯ ಬರುತ್ತದೆ. ತಾಳ್ಮೆ ಇರಲಿ. ಒಳ್ಳೆಯವರ ಜೊತೆ ಒಳ್ಳೆಯವರಾಗಿರಿ. ಕೆಟ್ಟವರ ಜೊತೆ ಕೆಟ್ಟವರಾಗಬೇಡಿ. ಯಾಕೆಂದರೆ ನೀರಿನಿಂದ ರಕ್ತ ತೊಳೆಯಬಹುದು, ಆದರೆ ರಕ್ತದಿಂದ ರಕ್ತ ತೊಳೆಯಲು ಸಾಧ್ಯವಿಲ್ಲ. ಎಂದಿಗೂ ಸಾಧ್ಯವಿಲ್ಲ. ಯಾವ ಸಂಬಂಧವಾದರೂ ಸರಿ, ಅನಿವಾರ್ಯಕ್ಕೋ ಅಥವಾ ಒತ್ತಾಯಕ್ಕೋ ಒಲಿಸಿಕೊಳ್ಳಲು ಪ್ರಯತ್ನಿಸಬಾರದು. ಅದು ಹೆಚ್ಚು ಸಮಯ ನಿಮ್ಮ ಜೊತೆ ಉಳಿಯಲಾರದು. ಆಗಿ ಹೋಗಿರುವುದನ್ನು ಸರಿಪಡಿಸಲು ಪ್ರಯತ್ನಿಸಬೇಡ. ಅದು ಅಸಾಧ್ಯ. ಮುಂದೆ ಮಾಡಬೇಕಾದದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು. ಅದು ಸಾಧ್ಯ. ಅದು ನಿನ್ನಿಂದ ಸಾಧ್ಯ. ಸತ್ತಾಗ ಸಿಗುವಷ್ಟು ಪ್ರೀತಿ, ಗೌರವ, ಕರುಣೆ ಬದುಕಿದ್ದಾಗ ಸಿಗುವುದಿಲ್ಲ. ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು. ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಎಂದಿಗೂ ಸಾಧ್ಯವಿಲ್ಲ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರವನ್ನು ದಾಟಬಹುದು. ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಗಿಸಲು ಸಾಧ್ಯವಿಲ್ಲ. ನಂಬಿಕೆಯನ್ನು ಮೋಸ ಮಾಡಲು ಉಪಯೋಗಿಸಬೇಡಿ. ಪ್ರೀತಿಯನ್ನು ಸಮಯ ಕಳೆಯಲೆಂದು ಬೆಳೆಸಿಕೊಳ್ಳಬೇಡಿ. ಭಾವನೆಗಳ ಜೊತೆ ಆಟವಾಡಲು ನೋಡಬೇಡಿ. ಎಲ್ಲರಿಗೂ ಅವರದೇ ಆದ ವ್ಯಕ್ತಿತ್ವ ಇರುತ್ತದೆ. ಅವರ ಜೀವನದ ಜೊತೆ ಆಟವಾಡಬೇಡಿ. ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೆಯೋ ಆವತ್ತು ನೀ ನಡೆವ ದಾರಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ. ದೇವರು ವರಗಳನ್ನು ಕೊಡುವುದಿಲ್ಲ, ಶಾಪಗಳನ್ನು ಕೊಡುವುದಿಲ್ಲ. ಅವಕಾಶಗಳನ್ನು ಮಾತ್ರ ಕೊಡುತ್ತಾನೆ. ಅವುಗಳನ್ನು ವರಗಳನ್ನಾಗಿ ಮಾಡಿಕೊಳ್ಳುವುದು ಅಥವಾ ಶಾಪಗಳನ್ನಾಗಿ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ. ಸಂಬಂಧಗಳು ಚೆನ್ನಾಗಿ ಇದ್ದಾಗ ನಾವು ಮಾಡಿದ್ದು ಮಾತಾಡಿದ್ದು ತಪ್ಪೇ ಆಗಿದ್ರೂ ಸರಿಯಾಗಿ ಕಾಣಿಸುತ್ತೆ. ಅದೇ ಆ ಸಂಬಂಧ ಕೆಟ್ಟೋದಾಗ ನಾವು ಮಾತಾಡ್ತಾ ಇರೋದು ಸರಿಯಾಗೇ ಇದ್ರೂ ಕೂಡ ತಪ್ಪಾಗಿಯೇ ಕಾಣಿಸುತ್ತೆ. ಈ ಜೀವನವೇ ಹೀಗೆ. ಅವರವರಿಗೆ ಹೇಗೆ ಬೇಕೋ ಹಾಗೆ ಅಲ್ವಾ? ಮುಗಿದು ಹೋಗಿರೋ ವಿಷಯದ ಬಗ್ಗೆ ಚಿಂತೆ ಮಾಡುತ್ತಾ ಕುಳಿತರೆ ಮುಂದೆ ಬರುವ ಬದುಕಿನಲ್ಲಿ ನೆಮ್ಮದಿ ಕಾಣಲು ಸಾಧ್ಯವೇ ಇಲ್ಲ. ಕನಸನ್ನು ತಲುಪೋ ಆದಿ ಕಷ್ಟ ಆಗ್ತಿದೆ ಅಂತ ಕನಸನ್ನೇ ಬದಲಾಯಿಸಬೇಡ. ಕಷ್ಟಪಡದೆ ಯಾರ ಕನಸು ನನಸಾಗಿಲ್ಲ.
ಅನ್ನೋದನ್ನು ಯಾವತ್ತೂ ಮರೆಯಬಾರದು. ಹನಿ ಹನಿಯೂ ಸೇರಿ ಹೇಗೆ ಹಳ್ಳ ಆಗುತ್ತದೋ ಅದೇ ರೀತಿ ನಾವು ನಮ್ಮಲ್ಲಿ ಮಾಡಿಕೊಳ್ಳುವ ಚಿಕ್ಕ ಚಿಕ್ಕ ಬದಲಾವಣೆಗಳು ಕೂಡ ಮುಂದೊಂದು ದಿನ ದೊಡ್ಡ ಯಶಸ್ಸು ನೀಡುತ್ತದೆ, ಮುಂದೊಂದು ದಿನ ದೊಡ್ಡ ಯಶಸ್ಸನ್ನು ನೀಡುತ್ತದೆ. ಚಿಂತೆ ಮಾಡಿ ಯಾಕೆ ಕೊರಗಬೇಕು? ಆ ಚಿಂತೆ ಹುಟ್ಟಿಸಿದವರನ್ನು ಮರೆತು ನಾವು ಮುಂದೆ ನಡೆಯಬೇಕು. ಒಮ್ಮೆ ಸೋತೆನೆಂದು ಸುಮ್ಮನಾಗಬೇಡ. ಈ 7 ಬೀಳಿನ ಜೀವನದಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ. ಒಮ್ಮೆ ಸೋತೆನೆಂದು ಸುಮ್ಮನಾಗಬೇಡ. ಈ 7 ಬೀಳಿನ ಜೀವನದಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ. ಕಣ್ಣು ಮುಚ್ಚಿದರೆ ಮರಣ, ತೆರೆದರೆ ಜೀವನ. ಜನನ ಮರಣಗಳ ನಡುವೆ ಅಲೆದಾಡುವುದೇ ಈ ಜೀವನ. ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸಬಾರದು. ನಾವು ನಡೆದಿದ್ದ ದಾರಿ ಆಗಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿ ಆಗಬೇಕು. ನೋವು ಪ್ರತಿಯೊಬ್ಬರನ್ನು ಬದಲಾಯಿಸುತ್ತೆ. ಕೆಲವರು ಹೊರಟಾಗುತ್ತಾರೆ, ಇನ್ನು ಕೆಲವರು ಮೌನವಾಗುತ್ತಾರೆ. ಒತ್ತಾಯ ಮಾಡಿ ನಾವು ಯಾರೊಂದಿಗೂ ಮಾತನಾಡಬಾರದು. ಯಾಕೆಂದರೆ ಅವರು ಕಷ್ಟಪಟ್ಟು ಮಾತನಾಡುತ್ತಾರೆ ಹೊರತು ಇಷ್ಟಪಟ್ಟು ಅಲ್ಲ. ನಿಮ್ಮಲ್ಲಿ ಬೆಟ್ಟದಷ್ಟು ಒಳ್ಳೆತನ ಇದ್ದರೂ ಜನ ಮೊದಲು ಬೆರಳು ಮಾಡಿ ತೋರಿಸೋದು ನೀವು ಮಾಡಿರೋ ಸಾಸಿವೆಯಷ್ಟು ಚಿಕ್ಕ ತಪ್ಪುಗಳನ್ನೇ. ನಡೆಯುವಾಗ ಎಡುವುದು ಸಹಜ, ಆದರೆ ಎಡಬಿದ ಕಲ್ಲಿಗೆ ಮತ್ತೆ ಮತ್ತೆ ಎಡುವುದು ದಡ್ಡತನ. ನಿಮ್ಮನ್ನು ನೀವು ಪ್ರೀತಿಸುವುದು ಸಹ ಶುದ್ಧ ಪ್ರೀತಿಯ ಒಂದು ರೂಪವೇ ಆಗಿದೆ. ಅಲ್ಲಿ ನಿಮಗೆ ಬೇರೆಯವರ ಅಗತ್ಯವಿಲ್ಲ.